ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಎಲ್ಲ ಆತ್ಮೀಯ ಕ್ರೈಸ್ತ ಬಂಧುಗಳಿಗೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ವಂದಿಸ್ತೇನೆ. ಹಾಗೂ ಈ ದಿನದ ಈ ಬೈಬಲ್ ಅಧ್ಯಯನಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಬಹಳ ಪ್ರಮುಖವಾದಂತಹ ವಿಚಾರವನ್ನು ನಾವು ಈ ದಿನ ಚರ್ಚೆ ಮಾಡಲಿಕ್ಕಿದ್ದೇವೆ. ಲೋಕದಲ್ಲೆಲ್ಲ ಈಗ ನಡೀತಾ ಇರುವಂತಹ ವಿಚಾರಗಳನ್ನು ನಾವು ದೈವ ವಾಕ್ಯದ ಆಧಾರದಲ್ಲಿ ಕಂಡುಕೊಳ್ಳುವಂತಹ ತುರ್ತು ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ. ಆದ್ದರಿಂದ ಈಗ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯ ಅವಸರದಲ್ಲಿ ಲೋಕ ತೆರಳುತ್ತಾ ಇರಬೇಕಾದಾಗ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯ ಜನರು ಈ ವಿಷಯದಲ್ಲಿ ಯಾವ ರೀತಿಯಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಉಚಿತ. ಆದ್ದರಿಂದ ಈ ದಿನದ ಕಲಿಕೆಯಲ್ಲಿ ನಾವು ಕ್ರಿಸ್ತನ ಆತ್ಮನ ಸಹಾಯವನ್ನು ಬೇಡಿಕೊಂಡು ನಾವು ಈ ದಿನದ ಕಲಿಕೆಯನ್ನು ಪ್ರಾರಂಭಿಸುವ, ಪ್ರಾರ್ಥನೆ ಮಾಡುವ. ಪ್ರೀತಿಯ ತಂದೆಯೇ, ದಿವ್ಯ ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಈ ದಿನ ನಾವು ಇಲ್ಲಿ ಕಲಿಯುವಂಥ ವಿಚಾರಗಳು ನಿನ್ನ ಕೃಪೆಯಿಂದ ನಮಗೆ ಒದಗಿ ಬರಲಿ. ಕೇಳುವಂಥವರು, ನಾವು ಕೇಳುವ ಎಲ್ಲ ಜನರು ಆತ್ಮೀಕವಾಗಿ ಲಾಭ ಪಡೆಯುವುದು ಮಾತ್ರವಲ್ಲದೆ ಕ್ರಿಸ್ತನಲ್ಲಿ ತಮ್ಮ ತಮ್ಮ ಸ್ಥಾನಗಳನ್ನು ಭದ್ರ ಮಾಡಿಕೊಳ್ಳುವುದಕ್ಕೂ, ಆಯಲ್ಪಟ್ಟದ್ದನ್ನು ಕರೆಯಲ್ಪಟ್ಟದ್ದನ್ನು ದೃಢ ಮಾಡಿಕೊಳ್ಳುವುದಕ್ಕೂ ಪ್ರಯಾಸ ಪಡುವುದಕ್ಕೆ ಈ ಕಲಿಕೆಯು ಸಹಾಯ ಮಾಡಲಿ. ನಿನ್ನ ಆತ್ಮನ ಕೂಡ ನಮ್ಮನ್ನು ನಡೆಸು. ಆತ್ಮನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಬಲಪಡಿಸಲಿ. ನನ್ನನ್ನು ನಿನಗೊಪ್ಪಿಸಿಕೊಡ್ತೇನೆ. ನಿನ್ನ ಚಿತ್ತಾನುಸಾರವಾಗಿ ಸಹಾಯ ಒದಗಿ ಬಂದು ನಿನ್ನ ಮಹಿಮೆಗೋಸ್ಕರ ಎಲ್ಲವೂ ಆಗಬೇಕೆಂದು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ತಂದೆಯೇ, ಆಮೆನ್. ಈ ದಿನ ಬಹಳ ಗಂಭೀರವಾದಂತಹ ವಿಚಾರ ಏನಂತಂದರೆ ಪ್ರೇತ ಸಂಪರ್ಕವಾದ ಮತ್ತು ಮಹಿಳಾ ದಿನ. ಪ್ರೇತ ಸಂಪರ್ಕವಾದಕ್ಕೂ ಮಹಿಳಾ ದಿನಾಚರಣೆಗೂ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೂ ಹಾಗೂ ನಮ್ಮ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಪ್ರಾರ್ಥನಾ ದಿನ ಪ್ರತಿ ಮಾರ್ಚ್ ತಿಂಗಳಿನ ಮೊದಲನೇ ಸಬ್ಬತ್ ದಿನದಂದು ಇದನ್ನು ಆಚರಿಸ್ತಾರೆ. ಇವೆಲ್ಲದಕ್ಕೂ ಏನು ಸಂಬಂಧ ಎಂಬಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವ. ಪ್ರೇತ ಸಂಪರ್ಕವಾದ ಈ ಪದ ಬಹುತೇಕರಿಗೆ ಗೊತ್ತಿರೋದಿಲ್ಲ. ಇದನ್ನು ನಾವು ಏನು ಬೈಬಲ್ ಇದರ ಬಗ್ಗೆ ಏನು ಎಚ್ಚರಿಕೆ ಕೊಡುತ್ತೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಯಾಕೆಂತಂದರೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಮಹಿಳಾ ದಿನಾಚರಣೆ ಅಥವಾ ಮಹಿಳೆಯರ ಅಂತಾರಾಷ್ಟ್ರೀಯ ಪ್ರಾರ್ಥನಾ ಇದು ಹೇಗೆ ಬಂತು, ಎಲ್ಲಿಂದ ಬಂತು ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಇದರಲ್ಲಿ ಹೇಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಇದರಲ್ಲಿ ಭಾಗವಹಿಸ್ತಾ ಇರೋದು, ಈ ವಿಚಾರಗಳನ್ನ ನಾವು ಆಮೇಲೆ ತಿಳ್ಕೊಳ್ಳೋದಕ್ಕಾಗತ್ತೆ. ಪ್ರೇತ ಸಂಪರ್ಕವಾದ, ಇಂಗ್ಲೀಷಲ್ಲಿ ಸ್ಪಿರಿಚುವಲಿಸಮ್ ಅಂತ ಹೇಳ್ತಾರೆ. ಸ್ಪಿರಿಚುವಲಿಸಮ್ ಹೊಸದೇನಲ್ಲ. ಇದು ಬೈಬಲ್ನ ಉದ್ದಗಲಕ್ಕೂ ಇದೆ. ಎಲ್ಲಿ ಪ್ರೇತಗಳ ಜೊತೆ ಸಂಪರ್ಕ ಇತ್ತೋ ಅಲ್ಲೆಲ್ಲವೂ ಕೂಡ ಇದು ಕಂಡುಬಂದಿದೆ. ಆದರೆ ಈ ಆಧುನಿಕ ಪ್ರೇತ ಸಂಪರ್ಕವಾದ ಇದೆಯಲ್ಲ, ಇದು ಹಲವಾರು ರೂಪಗಳಲ್ಲಿ, ಹಲವಾರು ರೀತಿಗಳಲ್ಲಿ, ಬಗೆಗಳಲ್ಲಿ ನಮ್ಮೆದುರಿಗೆ ಬರ್ತಾ ಇದೆ. ಸೆವೆಂತ್ ಡೇ ಅಡ್ವೆಂಟಿಸ್ಟರಾದ ನಾವು ಅಂತ್ಯಕಾಲದಲ್ಲಿ ಬಂದಿರುವಾಗ ನಮಗೆ ಇದು ಬಹಳ ಹೆಚ್ಚಿನ ಮಟ್ಟಿಗೆ ಕಾಡುತ್ತೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಮಾತಾಡಿದೆ. ಹಿಂದೆನೇ ಪೂರ್ವದಲ್ಲಿಯೇ ಮಾತಾಡಿದೆ. ಆದ್ದರಿಂದ ನಾವು ಈ ವಿಷಯವನ್ನು ಲಘುವಾಗಿ ಪರಿಗಣಿಸೋದಕ್ಕೆ ಆಗೋದಿಲ್ಲ. ಈಗ ಪ್ರೇತ ಸಂಪರ್ಕವಾದದಲ್ಲಿ ಪ್ರೇತ ಸಂಪರ್ಕವಾದ ಹೇಗೆ ನಡೆಯುತ್ತೆ ಅಂತ ನೋಡುವಾಗ, ಹಳೆ ಒಡಂಬಡಿಕೆಯಲ್ಲಿ ಸೌಲ ರಾಜನು ಸಮುವೇಲನ ಸತ್ತೋಗಿರ್ತಾನೆ. ಯಾವುದೇ ಪ್ರವಾದಿ ಆತನಿಗೆ ಮಾತಾಡ್ತಾ ಇರೋದಿಲ್ಲ, ದೇವರು ಮಾತಾಡ್ತಾ ಇರೋದಿಲ್ಲ. ಫಿಲಿಷ್ಟಿಯರು ಯುದ್ಧಕ್ಕೆ ಬಂದಿರ್ತಾರೆ. ಆಮೇಲೆ ಏನು ಮಾಡಬೇಕು ಆತನಿಗೆ ಗೊತ್ತಿರೋದಿಲ್ಲ. ದೇವರು ಆತನನ್ನು ತಿರಸ್ಕರಿಸ್ಬಿಟ್ಟಿರ್ತಾನೆ. ಪ್ರವಾದಿಗಳು ಯಾರ ಮೂಲಕನೂ ದೇವರು ಆತನ ಜೊತೆಗೆ, ಇಸ್ರಾಯೇಲರ ಜೊತೆಗೆ ಮಾತಾಡ್ತಾ ಇರಲಿಲ್ಲ. ಈಗ ಆತನಿಗೆ ಒಂದು ಉಪಾಯ ಹೊಳೆಯುತ್ತೆ. ಏನಂತಂದರೆ, ತಾನೇ ಎಲ್ಲ ಯಕ್ಷಿಣಿಗಾರರನ್ನ, ಎಲ್ಲ ಮಂತ್ರ ಮಾಡುವಂಥವ್ರನ್ನ
ಇಸ್ರಾಯೇಲ್ ದೇಶದ ಸರ್ವ ಭಾಗಗಳಿಂದಲೂ ಅವ್ರನ್ನ ಆಚೆ ಕಳಿಸ್ಬಿಟ್ಟಿದ್ದವನು ಅಂಥವ್ರನ್ನೇ ಒಬ್ಬರನ್ನ ಹುಡ್ಕೊಂಡು ಹೋಗ್ತಾನೆ. ಯುದ್ಧ ನಡೀತಾ ಇರುತ್ತೆ. ಯುದ್ಧ ಬಿಟ್ಟು ಒಂದು ರಾತ್ರಿ ಒಂದು ದಿನವೆಲ್ಲ ಪ್ರಯಾಣ ಮಾಡಿ ರಾತ್ರಿ ಹೋಗಿ ತಲುಪ್ತಾನೆ. ಅಲ್ಲಿ ಒಬ್ಬ ಏಂದೋರಿನ ಯಕ್ಷಿಣಿ ಹೋಗಿ ಆತನು ಕಂಬಳಿ ಹೊದ್ದುಕೊಂಡು ತಾನು ರಾಜ ಅಂತ ಗೊತ್ತಾಗಬಾರ್ದು ಹಾಗೆ ತನ್ನ ಸೈನಿಕರನ್ನ ಸೇವಕರನ್ನ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಹೋಗಿ ಕೇಳ್ತಾನೆ, ನಾನು ಒಬ್ಬರನ್ನ ಮಾತಾಡಿಸ್ಬೇಕು ಸತ್ತವ್ರನ್ನ ಅಂತ. ಆಗ ಆಕೆ ಹೇಳ್ತಾಳೆ, ಸೌಲ ನಮಗೆಲ್ಲ ಹೇಳಿಲ್ವಾ? ಸೌಲನ್ನು ಗೊತ್ತಾದರೆ ನನ್ನ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾಳೆ. ಇಲ್ಲ, ಅದನ್ನು ನೋಡ್ಕೊಳ್ತೀನಿ, ನೀನು ನನಗೆ ಹೇಳ್ಕೊಡು, ಬರಮಾಡು ನಾನು ಕೇಳಿದವ್ರನ್ನ ಅಂತ ಹೇಳ್ತಾನೆ. ಯಾರನ್ನ ಬರಮಾಡಬೇಕು ಅಂತಂದಾಗ ಪ್ರವಾದಿಯಾದ ಸಮುವೇಲನನ್ನು ಬರಮಾಡು ಅಂತ ಹೇಳ್ತಾನೆ. ಹೇಳಿದಾಗ ಅವಳು ಸಮುವೇಲನನ್ನು ಬರಮಾಡ್ತಾಳೆ. ಆಗ ಸಮುವೇಲ ಬರ್ತಾನೆ. ನಾನು ಮಲಗಿದ್ದೆ, ಯಾಕೆ ನನಗೆ ನೀನು ತೊಂದರೆ ಕೊಟ್ಟೆ ಅಂತ ಅವಳು ಯಕ್ಷಿಣಿ ಕೇಳ್ತಾಳೆ. ಓ, ನೀನು ಸೌಲ ಅಲ್ವೇ, ನೀನು ಹಂಗೆ ಯಾಕೆ ಮುಂಚೆನೇ ಹೇಳಲಿಲ್ಲ ಅಂತ ಕೇಳ್ತಾಳೆ. ಅಂದರೆ ದೆವ್ವ ಹೇಳ್ಕೊಡ್ತು ಆಕೆಗೆ, ನಿನ್ನ ಹತ್ರ ಬಂದು ಕೂತಿರೋನು ಸೌಲ ಅಂತ. ಅಲ್ಲಿ ಬಂದಿದ್ದು ಸಮುವೇಲನು. ಸತ್ತವರು ಎದ್ದು ಬರ್ತಾರೋ? ವಾಕ್ಯ ಏನು ಹೇಳುತ್ತೆ? ಸತ್ತವ್ರಿಗೆ ಯಾವ ಜ್ಞಾಪಕನೂ ಇಲ್ಲ, ಈ ಭೂಮಿ ಮೇಲೆ ನಡೆಯುವಂಥ ಯಾವ ವಿಷಯದಲ್ಲಿಯೂ ಅವರಿಗೆ ಯಾವ ಪಾಲೂ ಇಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅವ್ರ ಸತ್ತ ದಿನವೇ ಅವರ ಹಾಗೆತನ, ಹೊಟ್ಟೆ ಕಿಚ್ಚಿ ಎಲ್ಲ ಅಳೆದು ಹೋಯಿತು, ಈ ಭೂಮಿ ಮೇಲೆ ಅವ್ರಿಗೇನು ಪಾಲಿಲ್ಲ ಅಂತ ಹೇಳುತ್ತೆ. ಹಾಗಿದ್ರೆ ಎದ್ದು ಬಂದಿದ್ದು ಯಾರು? ಸಮುವೇಲನ ಹಾಗೆ ಎದ್ದು ಬಂದಿದ್ದು ಸಮುವೇಲ ಎದ್ದು ಬರಲಿಲ್ಲ. ಸಮುವೇಲನ ರೂಪದಲ್ಲಿ ಒಂದು ದೆವ್ವ ಕಾಣಿಸ್ಕೊಂಡು ಆ ಯಕ್ಷಿಣಿ ಮಾಡುವಂತಹ ಇಂದ್ರಿಯ ಜಾಲದ ಮಾಧ್ಯಮ ಆಕೆ ಏಂದೋರ್ನ ಯಕ್ಷಿಣಿ, ಅವಳ ಮೂಲಕ ಸಮುವೇಲನ ರೂಪದಲ್ಲಿ ದೆವ್ವ ಕಾಣಿಸ್ಕೊಂಡು ಸೌಲನೊಂದಿಗೆ ಮಾತಾಡ್ತು. ಇದು ಪ್ರೇತ ಸಂಪರ್ಕವಾದದ ಒಂದು ನಿಜವಾದಂತಹ ಘಟನೆ ಬೈಬಲ್ನಲ್ಲಿ ದಾಖಲಾಗಿದೆ. ಈಗ ಈ ಆಧುನಿಕ ಪ್ರೇತ ಸಂಪರ್ಕವಾದ ಮಹಿಳಾ ದಿನಾಚರಣೆ ಇತ್ಯಾದಿ ಎರಡಕ್ಕೂ ಏನು ಸಂಬಂಧ? ಈಗ ಯಕ್ಷಿಣಿ ಮಾಡೋದೇ ಆಗಲಿ, ಮಾಟ ಮಂತ್ರ ಮಾಡೋದೇ ಆಗಲಿ, ಅಥವಾ ಸತ್ತವರಲ್ಲಿ ಬೇತಾಳಿಕರಲ್ಲಿ ವಿಚಾರಿಸೋದನ್ನೇ ಆಗಲಿ, ನಮಗೆ ಬೈಬಲ್ ಬಹಳ ಖಂಡಿತವಾಗಿ ನಿರಾಕರಿಸುತ್ತೆ, ನಿರ್ಬಂಧಿಸುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಪ್ರೇತ ಸಂಪರ್ಕವಾದದಲ್ಲಿ ಪರೋಕ್ಷವಾಗಿ ತೊಡಗಲಿಕ್ಕೆ ಸಾಧ್ಯನೋ? ಹೌದು. ಸೈತಾನ ಯಾವಾಗಲೂ ಮೋಸ ಮಾಡ್ತಾನೆ. ನೇರವಾದ ಪ್ರೇತ ಸಂಪರ್ಕವಾದ ನೋಡಿದ್ರೆ ನಾವು ಹೆದರ್ಕೊಳ್ತೀವಿ, ಅದಕ್ಕೆ ನಾವು ಯಾರೂ ಹೋಗೋದಿಲ್ಲ. ಆದರೆ ಪರೋಕ್ಷವಾದ, ಮಾರ್ಮಿಕವಾಗಿ ನಮಗೆ ಪ್ರೇತ ಸಂಪರ್ಕವಾದಗಳ ಸುಳಿಗಳಲ್ಲಿ ನಮ್ಮನ್ನು ಸೈತಾನ ಸಿಲುಕಿಸಲಿಕ್ಕೆ ಯಾವಾಗಲೂ ಕಾರ್ಯ ಮಾಡ್ತಾ ಇರ್ತಾನೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು ಪ್ರಿಯರೇ. ಈಗ ಆಧುನಿಕ ಪ್ರೇತ ಸಂಪರ್ಕವಾದ ಪ್ರಾರಂಭ ಆದದ್ದು 1848ನೇ ಇಸ್ವಿ. ಅಮೆರಿಕದ ನ್ಯೂಯಾರ್ಕ್ನ ರಾಚೆಸ್ಟರ್ ಅನ್ನೋ ಒಂದು ಸ್ಥಳದಲ್ಲಿ 4 ಜನ ಸಹೋದರಿಯರು ಮದುವೆ ಆಗಿರೋದಿಲ್ಲ. ಅವ್ರ 4 ಜನರಿಗೆ ಸರಿಸುಮಾರು ಮಾರ್ಚ್ ತಿಂಗಳಲ್ಲಿ 1848ರಲ್ಲಿ ಅವರ ಮನೆ ಬಾಗಿಲುಗಳಲ್ಲಿ ಯಾರೋ ಬಂದು ಬಾಗಿಲುಗಳನ್ನ ತಟ್ಟದ ಹಾಗೆ ಭಾಸವಾಗುತ್ತೆ. ಹೋಗಿ ತೆಗೆದು ನೋಡ್ತಾರೆ, ಯಾರೂ ಇರೋದಿಲ್ಲ. ಪುನಃ ಬಂದು ಕೂತ್ಕೊಳ್ತಾರೆ, ತಟ್ಟಿದ ಹಾಗಾಗುತ್ತೆ. ಪುನಃ ಹೋಗಿ ತೆಗೆದು ನೋಡ್ತಾರೆ, ಯಾರೂ ಇರೋದಿಲ್ಲ. ಆ ನಂತರ ಹೀಗೆ ಕೆಲವು ದಿನಗಳಾದಮೇಲೆ ಮನೆ ಒಳಗೆ ಯಾರೋ ಓಡಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹೋಗಿ ಯಾರೋ ಓಡಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ವಿಚಿತ್ರವಾದ ಸದ್ದುಗಳು ಬೇರೆ ಕೇಳಿಸೋದಕ್ಕೆ ಶುರು ಮಾಡುತ್ತೆ. ಆ ಶಬ್ದಗಳಿಗೆ ಇವರು ಸ್ಪಂದಿಸ್ತಾರೆ. ಹೇಗೆ ಸ್ಪಂದಿಸ್ತಾರೆ ನನಗೆ ಗೊತ್ತಿಲ್ಲ. ಆ ಸ್ಪಂದಿಸಿದಾಗ ಆ ಶಬ್ದಗಳಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಇವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಲ್ಲಿ ಯಾರ ಜೊತೆ ಇವರು ಮಾತಾಡ್ತಾ ಇದ್ರಲ್ಲ ಅವರೇ ಹೇಳ್ತಾರೆ, ಈ ಬಾಡಿಗೆ ಕಟ್ಟಡದಲ್ಲಿ ಕೆಳಗಡೆ ನೆಲಮಾಳಿಗೆಯಲ್ಲಿ ಈ ಮನೆಯ ಮಾಲೀಕನನ್ನು ಹೂತಾಕಿದ್ದಾರೆ, ಆತನೇ ಎದ್ದು ಬಂದು ನಾವಿಲ್ಲಿ ಮಾತಾಡ್ತಾ ಇದ್ದೇವೆ ಎಂಬುದಾಗಿ ಬಂದು ಮಾತಾಡುವಂಥವ್ರು ಹೇಳ್ಕೊಳ್ತಾರೆ. ಅಲ್ಲಿಂದ ಪ್ರಾರಂಭ ಆಯಿತು. ಅಂದರೆ ಸತ್ತವರು ಎದ್ದು ಬಂದು ಬದುಕಿರೋರ ಜೊತೆ ಮಾತಾಡುವಂಥದ್ದು ಪ್ರೇತ ಸಂಪರ್ಕವಾದ,
ಪ್ರೇತಗಳನ್ನ, ದೆವ್ವಗಳನ್ನ ಸಂಪರ್ಕಿಸುವುದು. ಈಗ ಈಗ ಹೇಗೆ ನಡೆಯುತ್ತೆ ಅಂತಂದರೆ, ಪ್ರೇತಗಳನ್ನ ಹುಡ್ಕೊಂಡು ಹೋಗ್ತಾರೆ. ನಮ್ಮ ಸತ್ತವ್ರ ಜೊತೆ ನಾವು ಮಾತಾಡಬೇಕು. ಯಾರೋ ಸತ್ತು ಹೋಗಿರ್ತಾರೆ, ನಮ್ಮ ಸ್ನೇಹಿತರು, ತಂದೆ ತಾಯಿಗಳು, ಬಂಧುಗಳು, ಮಿತ್ರರು, ನಮ್ಗೆ ಯಾರೋ ಆಪ್ತರ ಜೊತೆ ಅವರಿದ್ದಿದ್ರೆ ಚೆನ್ನಾಗಿರೋದು, ಅವ್ರು ನಮ್ಗೆ ಒಳ್ಳೆ ಸಮಾಲೋಚನೆ ಹೇಳ್ಕೊಡ್ತಾಯಿದ್ರು, ಮಾರ್ಗದರ್ಶನ ಇತ್ತು ಇತ್ಯಾದಿ ಅಂದ್ಬಿಟ್ಟು ಈಗ ಜನ ಏನು ಮಾಡ್ತಾರೆ ಅಂದರೆ, ಸತ್ತವ್ರ ಜೊತೆ ಮಾತಾಡುವಂತಹ ಕೇಂದ್ರಗಳಿಗೆ ಹೋಗಿ, ಅದನ್ನು ಸಿಯಾನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಆ ಸಿಯಾನ್ಸ್ಗಳಿಗೆ ಹೋಗಿ, ಅಂದರೆ ಪ್ರೇತ ಜೊತೆ ಸಂಪರ್ಕ ಬೆಳೆಸುವಂತಹ ಗೃಹಗಳು ಅಥವಾ ವ್ಯವಸ್ಥೆ, ಅಲ್ಲಿ ಹೋಗ್ಬಿಟ್ಟು ಆ ಮಾಧ್ಯಮ ಅಂತಂದರೆ ಮೀಡಿಯಮ್, ಅಲ್ಲಿ ಸಾಮಾನ್ಯ ಹೆಂಗಸಿರ್ತಾರೆ ಅಥವಾ ಗಂಡಸು ಇರಬಹುದು, ಏನು ಮಾಡ್ತಾರೆ ಅವರು, ಪ್ರೇತಗಳ ಜೊತೆ ನಾವು ನಿಮಗೆ ಸಂಪರ್ಕ ಮಾಡ್ತೇವೆ, ಪ್ರೇತಗಳ ಜೊತೆ ಅಂತ ಹೇಳೋದಿಲ್ಲ ಅವರು, ನಿಮ್ಮ ಆಪ್ತರು ಸತ್ತಿರ್ತಾರಲ್ಲ ಅವ್ರ ಜೊತೆ ನಾವು ನಿಮಗೆ ಸಂಪರ್ಕ ಗಳಿಸ್ಕೊಡ್ತೇವೆ, ನೀವು ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ಪ್ರೇತಗಳು ಬಂದು ಮಾತಾಡ್ತೇವೆ ಅಂತ, ನಮಗೆ ಗೊತ್ತಿರೋದಿಲ್ಲ ನಾವು ಪ್ರೇತಗಳ ಜೊತೆ ಮಾತಾಡ್ತಾ ಇದ್ದೀವಿ. ಇಂಥದ್ದು 1848 ಆದಮೇಲೆ ಆ 4 ಜನ ಫಾಕ್ಸ್ ಸಹೋದರಿಯರು ಈ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ನಂತರ ಇನ್ನೂ ಎಷ್ಟೊಂದು ಜನ ಸೇರಿಕೊಳ್ತಾರೆ. ಆಮೇಲೆ ಅವರದೇ ಆದ ಸ್ವಂತ ಪತ್ರಿಕೆಗಳು, ಮಾಸಪತ್ರಿಕೆ, ಪಾಕ್ಷಿಕ ಪತ್ರಿಕೆಗಳನ್ನ ಅವರು ಹೊರಡಿಸೋದಕ್ಕೆ ಶುರು ಮಾಡ್ತಾರೆ, ತಾವು ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈಗ ಇದರ ಪರಿಣಾಮ ಏನಾಯಿತು ಅಂತಂದರೆ, ಅಲ್ಲಿ ತನಕ ಅಮೇರಿಕದಲ್ಲಿ ಆಗಲಿ, ಪ್ರಪಂಚದ ಭೂಭಾಗದಲ್ಲಿ ಆಗಲಿ, ಹೆಣ್ಣುಮಕ್ಕಳು ಈಗ ನಮ್ಮ ಎದುರಿಗೆ ಪ್ರಚಲಿತವಾಗಿರುವಂಥ ಹಲವಾರು ವಿಚಾರಗಳಲ್ಲಿ ತೊಡಗಿಕೊಂಡಿರಲಿಲ್ಲ. ಅವ್ರಿಗೆ ಅದು ಅನವಶ್ಯಕವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಈ ನಂತರ ಹೆಣ್ಣು ಮಕ್ಕಳು ತಮ್ಮ ಸಹಜವಾದಂತಹ ಮಾಡೆಸ್ಟಿ, ಅವರಿಗೆ ಇರಬೇಕಾದಂತಹ ದೀನ ಅಥವಾ ನಾಚಿಕೆಯ ನಡತೆಯನ್ನು ಅಥವಾ ಸ್ವಭಾವವನ್ನು ಬಿಟ್ಟು ಹೊರಬಂದು ಬಹಳ ದೊಡ್ಡ ಮಟ್ಟದಲ್ಲಿ ಜನರೆದುರಿಗೆ, ವಿಶೇಷವಾಗಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವಂತಹ ಸಭೆಗಳಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವರು ತಾವು ಬೇರೆ ಲೋಕಗಳಿಂದ ವಿಶೇಷವಾದ ಜ್ಞಾನವನ್ನು ಪಡೀತಾ ಇದ್ದೇವೆ, ಬೇರೆ ಲೋಕಗಳ ಸಂಪರ್ಕ ನಮಗಿದೆ, ಆದ್ದರಿಂದ ನಾವು ಮಾತಾಡೋದಕ್ಕೆ ಯಾರೂ ತಡೆ ಒಡ್ಡಬಾರ್ದು ಅಂತ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ತನಕ ಹೆಣ್ಣು ಮಕ್ಕಳು ಬಹಿರಂಗವಾಗಿ ಮಾತಾಡದೇ ಇದ್ದದ್ದು ಇವಾಗ ಬಹಿರಂಗವಾಗಿ ಮಾತಾಡೋದಕ್ಕೆ ತೊಡ್ಕೊಂಡ್ರು. ಅದು ಏನು, ದೊಡ್ಡ ಸಭೆಗಳಲ್ಲಿ, ಸಭಾಂಗಣಗಳಲ್ಲಿ ಅವರು ಬೇರೆ ಲೋಕಗಳಿಂದ ನಮಗೆ ಸಂದೇಶ ಸಿಗ್ತಾ ಇದೆ, ಅದರಿಂದ ನಮ್ಮನ್ನು ಯಾರು ತಡಿಬಾರ್ದು ಅಂತ ಅಂದ್ಕೊಂಡು ಅದು ಜಾಸ್ತಿ ಪ್ರಚಲಿತಕ್ಕೆ ಬಂತು. ಜನರು ಕೂಡ ಅದನ್ನು ಒಪ್ಕೊಂಡ್ರು. ಆಮೇಲೆ ಇದು ಅಮೇರಿಕದಿಂದ ಇಂಗ್ಲೆಂಡಿಂದ ಬೇರೆ ಬೇರೆ ಎಲ್ಲ ದೇಶಗಳಿಗೂ, ಇವಾಗ ಎಲ್ಲ ದೇಶಗಳಲ್ಲಿಯೂ ಕೂಡ ಹರಡ್ಕೊಂಡ್ಬಿಟ್ಟಿದೆ. ಇದು ಅಮೇರಿಕದಲ್ಲಿ ಈ ಮಾಡರ್ನ್ ಸ್ಪಿರಿಚುವಲಿಸಮ್ ಅಲ್ಲೇ ಪ್ರಾರಂಭ ಆಯಿತು ಅಂತ ಹೇಳೋದಕ್ಕಿಂತ, ಈ ಮಹಿಳಾ ದಿನಾಚರಣೆಗೆ ಅಥವಾ ಮಹಿಳಾ ಸಮಾನತೆಯ ಹೋರಾಟ, ಮಹಿಳೆಯರ ವಿಶೇಷ ಹಕ್ಕುಗಳು, ಈ ಎಲ್ಲ ವಿಚಾರಗಳು ಪ್ರಾರಂಭ ಆದದ್ದು ಈ ಪ್ರೇತ ಸಂಪರ್ಕವಾದದಲ್ಲಿ ತೊಡಗಿದಂತಹ, ಅದರಲ್ಲೂ ವಿಶೇಷವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರಲ್ಲಿ ವಿಶೇಷವಾದ ಕಾರ್ಯಚಟುವಟಿಕೆಗಳನ್ನು ಮಾಡಿ ಲೋಕದ ಎಲ್ಲ ಕಡೆ ಹೋಗಿ ಪ್ರೇತ ಸಂಪರ್ಕವಾದದ ಬೋಧನೆಗಳನ್ನು ಹೇಳಿಕೊಟ್ಟು ಜನರೆಲ್ಲರನ್ನೂ ಕೂಡ ಪ್ರೇತ ಸಂಪರ್ಕದಲ್ಲಿ ತೊಡಗಿಕೊಂಡು, ಅಂದರೆ ಸತ್ತವರಲ್ಲಿ ನಿಮಗೆ ವಿಚಾರಿಸಿ ನಾವು ನಿಮಗೆ ಜ್ಞಾನ ಹೇಳಿಕೊಡ್ತೇವೆ ಅಂತ ಹೇಳಿಕೊಂಡು ಬಂದಂತಹ ಪ್ರಭಾವಿ ಮಹಿಳೆಯರ ಮೂಲಕ ಇದು ನಮಗೆ ಬಂತು. ಏನು ಅದನ್ನು ನಾನು ಡೇಟ್ಸ್ಗಳು ಕೊಡೋದಕ್ಕೆ ಇದು ಸೂಕ್ತ ಅಲ್ಲ. ನೀವು ಅದನ್ನು ಇಂಟರ್ನೆಟ್ಟಲ್ಲಿರುತ್ತೆ, ದಯಮಾಡಿ ನೀವು ಓದಿ ತಿಳ್ಕೊಳ್ಳಿ, ಅದನ್ನು ಕಲ್ತ್ಕೊಳ್ಳಿ. ಯಾಕೆ ಅಂತಂದರೆ ಯಾವುದನ್ನು ನಾವು ಚರಿತ್ರೆಯಲ್ಲಿ ಇವೆಲ್ಲವನ್ನು ನಮಗೆ ಸಿಗುತ್ತೆ. ಈಗ 1848ರಲ್ಲಿ ಪ್ರಾರಂಭ ಆದದ್ದು. ಹೀಗೆ ವಿಶೇಷ ಹಕ್ಕುಗಳು ಬೇಕು, ನಾವು ಮಹಿಳೆಯರು ಎಲ್ಲ ವಿಷಯಗಳಲ್ಲೂ ಪುರುಷರಿಗೆ ಸರಿ ಸಮಾನರು, ಪುರುಷರಿಗೆ ಮೀಸಲಾದ
ಕಾರ್ಯಗಳಲ್ಲಿ ನಾವು ಕೂಡ ತೊಡ್ಕೊಳ್ಬಹುದು. ನಾವು ಅವರಿಗೆ ಎಲ್ಲ ವಿಷಯದಲ್ಲಿಯೂ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಎಲ್ಲದರಲ್ಲೂ ನಾವು ಸರಿಸಮಾನರು ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದು 1885 ಸುಮಾರಿಗೆ ಈ ಪ್ರಮುಖ ಈ ಚಳುವಳಿಯ ಪ್ರಮುಖ ವ್ಯಕ್ತಿಗಳು ಯಾರು ಹೆಂಗಸರು ಇದನ್ನು ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗ್ತಾಯಿದ್ರು, ಅವರುಗಳು ಅಮೇರಿಕದಲ್ಲಿ ಉಡುಪನ್ನು ಬದಲಾಯಿಸೋದಕ್ಕೆ ಡ್ರೆಸ್ ರಿಫಾರ್ಮ್ ಮೂಮೆಂಟ್ನ ತಂದರು. ಉಡುಪನ್ನು ನಾವು ಬದಲಾಯಿಸ್ಕೊಳ್ಬೇಕು, ಮಹಿಳೆಯರಿಗೆ ಅಂತ ಯಾಕೆ ವಿಶೇಷವಾದಂತಹ ರೀತಿಯಲ್ಲಿ ನಾವು ಉಡುಗೆಯನ್ನು ತೊಟ್ಕೊಳ್ಬೇಕು, ನಾವು ಕೂಡ ಪುರುಷರ ಹಾಗೆ ಉಡುಗೆಗಳನ್ನ ತೊಟ್ಕೊಳ್ತೇವೆ, ನಾವು ಕೂಡ ಪುರುಷರಿಗೆ ಸರಿಸಮಾನರಾಗಿರ್ತೇವೆ, ನಮಗೆ ಯಾವುದೋ ವಿಶೇಷವಾದಂತಹ ರೀತಿಯಲ್ಲಿ ಉಡುಗೆ ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆ ನಂತರ ಮಹಿಳೆಯರು ಧರಿಸ್ಕೊಳ್ತಾ ಇದ್ದಂತಹ ಉಡುಪುಗಳ ಶೈಲಿಗಳು ನಾನಾ ಅವತಾರಗಳಲ್ಲಿ ಬದಲಾಗಿ ಕಿರಿದಾಗಿ ನಾಚಿಕೆಯನ್ನು ಅಥವಾ ಮರ್ಯಾದೆಯನ್ನು ಬಿಟ್ಟು ಮರ್ಯಾದೆಗೆ ವಿರುದ್ಧವಾಗಿ ಉಡುಪುಗಳನ್ನ ಧರಿಸಿಕೊಳ್ಳುವಂತಹ ರೂಢಿ ಲೋಕದಲ್ಲಿ ಚಲಾವಣೆಗೆ ಬಂತು. ಅದನ್ನು ಲೋಕ ಅದನ್ನು ಸ್ವೀಕರಿಸಿತು. ಹೀಗೆ 1910, 11, 12 ಈ ಚಳವಳಿ ಹೇಗೆ ಅಂತಂದರೆ 1910ರಲ್ಲಿ ಮಾರ್ಚ್ 18ನೇ ತಾರೀಕು ಇರಬೇಕು, ನಾವು ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆಯನ್ನು ಆಚರಿಸ್ತೀವಿ ಅಂತ ಹೇಳಿಬಿಟ್ಟು ಅದೇ ಅಮೇರಿಕ ದೇಶದಲ್ಲಿ ಅವರು ಆಚರಿಸೋದಕ್ಕೆ ಶುರು ಮಾಡಿದ್ರು. ಅದು ಒಂದು ರಾಷ್ಟ್ರೀಯ ದಿನಾಚರಣೆಯಾಗಿ ಅವರೇ ಘೋಷಿಸಿಕೊಂಡು ಅವರೇ ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ನಂತರದಲ್ಲಿ ಈಗ ಇಲ್ಲಿ ನಡೆದಂಥದ್ದು ಯಾವುದು ಸರಿ ಯಾವುದು ತಪ್ಪು ಅಂತ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ, ಆದರೆ ಈ ಚಳುವಳಿಯ ಪ್ರಭಾವದಿಂದ ಏನೇನೆಲ್ಲ ಆಯಿತು, ಈಗ ಏನೇನಾಗ್ತಾ ಇದೆ, ಮುಂದೆ ಏನಾಗುತ್ತೆ ಅನ್ನೋದನ್ನಷ್ಟೇ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಸರಿ ತಪ್ಪುಗಳ ವಿಶ್ಲೇಷಣೆಗಳನ್ನ ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಎಚ್ಚರಿಕೆಯಾಗಿರೋಣ. ಮಹಿಳೆಯರಿಗೆ ಮತ ಚಲಾಯಿಸುವಂಥ ಹಕ್ಕನ್ನು ಪಡ್ಕೊಂಡ್ರು, ಒಳ್ಳೆಯದು. ಆಮೇಲೆ ಮಹಿಳೆಯರು ಈಗ ಏನು ಹೇಳ್ತಾ ಇದ್ದಾರೆ, ನಾವು ಪುರುಷರಿಗೆ ಎಲ್ಲ ರೀತಿಯಲ್ಲಿಯೂ ಸಮಾನರು ಅಂತ ಹೇಳಿ ಅವ್ರ ಕೈಲಿ ಮಾಡಲಿಕ್ಕೆ ಆಗದೇ ಇರುವಂತಹ ಅನೇಕ ಪುರುಷರು ಮಾಡಬೇಕಾಗಿರುವಂಥ ಕೆಲಸಗಳಲ್ಲಿ ಅವರು ತೊಡಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಪುರುಷರ ಹಾಗೆ ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದಾರೆ. ಧರ್ಮೋಪದೇಶಕಾಂಡ ಚೆನ್ನಾಗಿ ಹೇಳುತ್ತೆ, ಪುರುಷನು ಸ್ತ್ರೀ ವೇಷವನ್ನು, ಸ್ತ್ರೀಯು ಪುರುಷನ ವೇಷವನ್ನು ಧರಿಸಿಕೊಳ್ಳುವುದು ಯೆಹೋವನಿಗೆ ಅಸಹ್ಯ ಎಂಬುದಾಗಿ. ಇವೆಲ್ಲವನ್ನು ಗಾಳಿಗೆ ತೂರಿ ಮುಂದೆ ಹೋಗಿದ್ದಾರೆ, ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಏನಂತಂದರೆ, ನಾವು ಪ್ರತ್ಯೇಕಿಸಲ್ಪಟ್ಟ ಜನಾಂಗ, ದೇವರಾದುಕೊಂಡವರು, ರಾಜವಂಶಸ್ಥರು, ಬೆಳಕಿನವರು, ನಾವು ಈ ಲೋಕದವರಲ್ಲ, ನಾವು ಪರಲೋಕ ಸಂಸ್ಥಾನದವರು ಎಂಬುದಾಗಿ ಹೇಳಿಕೊಳ್ಳುವಂಥವರು ನಾವು. ಇವುಗಳನ್ನು ಈ ಹಿನ್ನೆಲೆಯಲ್ಲಿ ಹೇಗೆ ಪರಿಗಣಿಸೋಣ? ಈ ಪ್ರೇತ ಸಂಪರ್ಕವಾದದ ಮೂಲಕ ಏನಾಗುತ್ತೆ, ನಮಗೆ ಪ್ರವಾದನೆ ಆತ್ಮದ ಮೂಲಕ ಬಹಳ ಸ್ಪಷ್ಟವಾದ ಎಚ್ಚರಿಕೆಗಳು ಬರ್ತವೆ. ಏನಂತಂದರೆ, ಅಂತ್ಯಕಾಲದಲ್ಲಿ ಪ್ರೇತ ಸಂಪರ್ಕವಾದ, ಆಮೇಲೆ ಭಾನುವಾರಾಚರಣೆ ಕಾನೂನು, ಈ ಎರಡರ ಮೂಲಕವೇ ಇಡೀ ಲೋಕವನ್ನು ಸೈತಾನ ಮರಳು ಮಾಡ್ತಾನೆ. ಅದು ಭಾನುವಾರ ಆಚರಣೆಗೆ, ಸಂಡೇ ಸೀಕ್ರೆಟ್ನೆಸ್ ಆತನು ನಡೆಸಲಿಕ್ಕೆ ಭಾನುವಾರದ ಆಚರಣೆ ಎಂಬ ಮೃಗದ ಗುರುತನ್ನು ಲೋಕವೆಲ್ಲ ಹೊಂದ್ಕೊಳ್ಳೋದಕ್ಕೋಸ್ಕರ ಸೈತಾನ ಹೇಗೆ ಕಾರ್ಯ ಮಾಡ್ತಾನೆ ಅಂದರೆ, ಈ ಪ್ರೇತ ಸಂಪರ್ಕವಾದದ ಮೂಲಕ ಕಾರ್ಯ ಮಾಡ್ತಾನೆ. ಮೃಗದ ಗುರುತನ್ನು ಪಡೆದವರೆಲ್ಲರೂ ಕೂಡ ದೈವಕೋಪ ಅಂದರೆ ನರಕದ ಬೆಂಕಿಯಲ್ಲಿ ಅವರು ನಾಶವಾಗ್ತಾರೆ ಎಂಬುದಾಗಿ ಪ್ರಕಟಣೆ 14:9-11 ನಮ್ಗೆ ಹೇಳ್ಕೊಡುತ್ತೆ. ಹಾಗಿದ್ರೆ ಸೆವೆಂತ್ ಡೇ ಅಡ್ವೆಂಟಿಸ್ಟರು ನಾವು ಏನು ಮಾಡುವ? ಪ್ರೇತ ಸಂಪರ್ಕವಾದವನ್ನು ನಾವು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾವು ಸ್ವೀಕರಿಸೋದಾದರೆ ಮುಂದೆ ನಾವು ಎಲ್ಲಿಗೆ ಹೋಗ್ತೇವೆ? ನಮ್ಮ ಮನಸ್ಸುಗಳನ್ನ ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಅವುಗಳಿಗೆ
ಸುಳ್ಳನ್ನು ಆತನು ನೇರ ಸುಳ್ಳಾಗಿ ಹೇಳಲಿಲ್ಲ. ಮೋಸವನ್ನು ಆತನು ಯಾವುದೋ ಒಂದು ವಿಧದಲ್ಲಿ ತಂದನು. ಹಾಗೆ ಇವತ್ತು ಕೂಡ ಪ್ರೇತ ಸಂಪರ್ಕವಾದಕ್ಕೆ ನಮ್ಮನ್ನು ನಡೆಸೋದಕ್ಕೆ ನಾನಾ ವಿಧಗಳಲ್ಲಿ ನಮ್ಮನ್ನು ಮುತ್ಕೊಳ್ತಾ ಇದ್ದಾನೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಏನು ನೋಡಿ, ಇಲ್ಲಿ ಎಲೆನ್ ವೈಟ್ ಅವರು ಬರೀತಾರೆ, ದೋಸ್ ಹೂ ಫೀಲ್ ಕಾಲ್ಡ್ ಔಟ್ ಟು ಜಾಯಿನ್ ದ ಮೂವ್ಮೆಂಟ್ ಇನ್ ಫೇವರ್ ಆಫ್ ವುಮೆನ್ಸ್ ರೈಟ್ಸ್ ಆ್ಯಂಡ್ ದ ಸೋ ಕಾಲ್ಡ್ ಡ್ರೆಸ್ ರೆಫಾರ್ಮ್ might as well sever all connection with the third angel's message. ಟೆಸ್ಟಿಮನೀಸ್ ಸಂಪುಟ 1 421 4ನೇ ಪ್ಯಾರ, ಪುಟ 421. ಇಲ್ಲೇನು ಹೇಳ್ತಾ ಇದ್ದಾರೆ, ಯಾರು ಮಹಿಳಾ ಹಕ್ಕುಗಳು ಮತ್ತು ಡ್ರೆಸ್ ರೆಫಾರ್ಮ್ ಅಂದರೆ ಉಡುಗೆ ಬದಲಾವಣೆ ಮಾಡಿಕೊಳ್ಬಹುದು ಎಂಬಂತಹ ಮನಸ್ಥಿತಿ ಇದೆಯೋ ಅಂಥವರು 3ನೇ ದೂತನ ಸಂದೇಶದಿಂದ ತಮ್ಮ ಸಂಬಂಧವನ್ನು ಅವರು ಕಡಿದುಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಹಿಳೆಯರ ಹಕ್ಕುಗಳ ಚಳುವಳಿ, ಆಂದೋಲನಗಳು ಹಾಗೂ ಆಧುನಿಕ ಉಡುಗೆ ಇವೆರಡನ್ನೂ ಕೂಡ ನಾವು ಒಪ್ಕೊಳ್ಳೋದಾದರೆ ನಾವು 3ನೇ ದೂತನ ಸಂದೇಶ ಅಂದರೆ ಅಂತ್ಯಕಾಲದ ವಿಶಿಷ್ಟ ಸಂದೇಶವನ್ನು ಸಾರುವಂಥ ಜನಾಂಗ ಎಂಬುದಾಗಿ, ಅಥವಾ ಸರಳವಾಗಿ ಹೇಳೋದು ಅಂತಂದರೆ ಸೆವೆಂತ್ ಅಡ್ವೆಂಟಿಸ್ಟ್ರಾಗಿ ಗುರುತಿಸ್ಕೊಳ್ಬಾರ್ದು ಎಂಬುದಾಗಿ ದೇವರು ನಮಗೆ ಪ್ರವಾದಿ ಮೂಲಕ ಹೇಳಿದ್ದಾನೆ. ಈಗ ಈ ಅಂತಾರಾಷ್ಟ್ರೀಯ ಮಹಿಳಾ ಹಕ್ಕುಗಳ ಚಳುವಳಿನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ತಂದು 1975ರಲ್ಲಿ ಯುನೈಟೆಡ್ ನೇಷನ್ಸ್ ಏನು ಮಾಡ್ತು, ಮಾರ್ಚ್ 8 ಮಹಿಳೆಯ ಅಂತಾರಾಷ್ಟ್ರೀಯ ದಿನಾಚರಣೆ ಎಂಬುದಾಗಿ ಘೋಷಿಸಿತು. ಅದಾದ 2-3-4 ವರ್ಷದಲ್ಲಿ ನಮ್ಮ ಸಭೆ ನಾವು ಕೂಡ ಲೋಕಕ್ಕೆ ವಿಭಿನ್ನವಾಗಿರಬಾರ್ದು ಅಂತಾನೋ ಅಥವಾ ಲೋಕದ ಆಚರಣೆಗಳನ್ನ ನಾನು ಬೇರೆ ರೀತಿಯಲ್ಲಿ ನಾವು ಒಪ್ಕೊಳ್ಬೇಕು ಅಂತಾನೋ ಅದರ ಹಿನ್ನೆಲೆಗಳು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇದು ತೀರ್ಮಾನ ಆಗಿದ್ದು ಜನರಲ್ ಕಾನ್ಫರೆನ್ಸಲ್ಲಿ. ಏನು ಮಾಡಿದ್ರು, ಬಹುಶಃ 1978ರಲ್ಲಿ ಮಾರ್ಚ್ 1ನೇ ವಾರ 1ನೇ ಸಬ್ಬತ್ತು ಅಂತಾರಾಷ್ಟ್ರೀಯ ಮಹಿಳಾ ಪ್ರಾರ್ಥನೆಯ ದಿನ ಎಂಬುದಾಗಿ ಘೋಷಿಸಿ ಅಲ್ಲಿಂದ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ನಮಗೆ ಭಾರತದಲ್ಲಿ ಈಗ ಒಂದು 10-12 ವರ್ಷದಿಂದ ನಮ್ಮನ್ನು ಇದು ಕಾಡ್ತಾ ಇದೆ. ಈಗ ಸಮಸ್ಯೆ ಏನಾಗುತ್ತೆ, ಸಮಸ್ಯೆ ಏನಂತಂದರೆ ಇದರ ಹಿನ್ನೆಲೆ ಏನು? ಮೊದಲನೇದಾಗಿ ದೇವರು ಈ ಆಚರಣೆಗಳನ್ನ ಮಾಡಿ, ಲೋಕದ ಆಚರಣೆಗಳನ್ನ ನೀವು ಮಾಡಿ ಅಂತ ಹೇಳಿದನು. ಯೆರೆಮೀಯ 10ನೇ ವಚನ ಹೇಳುತ್ತೆ, ಜನಾಂಗಗಳ ಆಚರಣೆಗಳನ್ನು ನೀವು ಅಭ್ಯಾಸಿಸಿದಿರಿ ಎಂಬುದಾಗಿ. ಹಾಗಿದ್ರೆ ನಾವು ಆಚರಣೆ ಮಾಡಲ್ಲ, ಅದು ರೂಪದಲ್ಲಿ ಮಾಡ್ತೀವಿ ಅಂತ ನೀವು ಹೇಳೋದಾದರೆ ಅದರ ಹಿನ್ನೆಲೆ ಏನು? ಯಾರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ ನಾವು ಪರೋಕ್ಷವಾಗಿ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಸರಿ, ಕೈ ಜೋಡಿಸಿದ ಮೇಲೆ ಅಂತ್ಯಸ್ಥಿತಿ ಏನು? ಪ್ರೇತ ಸಂಪರ್ಕವಾದದಲ್ಲಿ ಮುಂದೆಂದು ನಾವು ತೊಡಕೊಳ್ತೀವಿ, ಅಥವಾ ನಮ್ಮ ಕುಟುಂಬಗಳು, ನಮ್ಮ ಸಭೆಗಳು ತೊಡಕೊಳ್ತವೆ. ನಮ್ಮಲ್ಲಿ ಬಹುತೇಕರು ಅಸ್ವಸ್ಥ ಬೋಧೆಯನ್ನು ಬಿಟ್ಟು ನಾವು ತೊಲಗಿ ಹೋಗಬೇಕಾಗುತ್ತೆ. ದೇವರು ನಮಗೆ ನಂಬಿಕೆಯ ವಶಕ್ಕೆ ಕೊಡಲ್ಪಟ್ಟಿರುವಂತಹ ವಿಷಯಗಳನ್ನು ಬಿಟ್ಟು ನಾವು ಆಗಲಿ ಹೋಗಬೇಕಾಗುತ್ತೆ. ನಾವು ಕಡೆಯದಾಗಿ ಗ್ರೇಟ್ ಕಾಂಟ್ರವರ್ಸಿ ಪುಸ್ತಕದಲ್ಲಿ ಹೇಳಿರೋ ಪ್ರಕಾರ ಈ ಪ್ರೇತ ಸಂಪರ್ಕವಾದದ ಮೂಲಕವೇ ನಾವು ಭಾನುವಾರ ಆಚರಣೆಯನ್ನು ಒಪ್ಕೊಳ್ಳೋದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಇದು ಈ ಸ್ಥಿತಿಗೆ ನಮ್ಮನ್ನು ನಡೆಸುತ್ತೆ ಅನ್ನೋದನ್ನು ನಾವು ಎಚ್ಚರಿಕೆ ವಹಿಸಿ ಗಮನಿಸಬೇಕಾಗತ್ತೆ. ಇಲ್ಲಿ ನಮ್ಮ ಸಭೆಗಳಲ್ಲಿ ಈಗ ಏನು ಒಲವು ಬಂದಿದೆ, ಪ್ರವಾದಿ ಹೇಳೋ ಪ್ರಕಾರ ಹೊಸ ಕ್ರಮಗಳು, ಹೊಸ ವಿಚಾರಗಳು, ಹೊಸ ರೀತಿಗಳು, ಹೊಸ ಆಚರಣೆಗಳು ಬರಬೇಕು ಅಂತ ಸಾಮಾನ್ಯವಾಗಿ ಸಭೆಯಲ್ಲಿ ದೊಡ್ಡ ಒಂದು ಹೋರಾಟನೋ ಅಥವಾ ಒಂದು ಬಯಕೆನೋ ಅಥವಾ ಒಂದು ಬೇಡಿಕೆನೋ ಯಾವಾಗಲೂ ಇದ್ದೇ ಇದೆ. ಪ್ರೇರಣೆ ನೆನೆಸ್ಕೊಳ್ಬೇಕು. ಅಂತ್ಯಕಾಲಕ್ಕೆ ಬಂದಿದ್ದೇವೆ, ನಮ್ಮನ್ನು ನಂಬಿಕೆಯಿಂದ ದೂರ ಮಾಡಲಿಕ್ಕೆ ಸೈತಾನ ನಾನಾ ಬಗೆಯ ವಿಷಯಗಳನ್ನು ಸಭೆ ಒಳಗೆ ತೂರಿ ಒಳ ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಯಾವಾಗ ಸಭೆಯಲ್ಲಿ ನೆಪ ಮಾತ್ರಕ್ಕೆ ಸತ್ಯವನ್ನು ಒಪ್ಪಿಕೊಂಡು ಅಂತರ್ಯದಲ್ಲಿ ಬದಲಾಗಿರಲ್ವೋ ಅವರುಗಳು ಸಭೆ ಒಳಗೆ ಯಾವಾಗಲೂ ಬರ್ತಾರೆ.
ಸಭೆಗೆ ದೀಕ್ಷಾಸ್ನಾನ ತಗೊಳ್ತಾರೆ, ಅವರು ಪ್ರಭಾವಿ ಸದಸ್ಯರುಗಳು ಕೂಡ ಆಗಿರ್ತಾರೆ. ಅಂಥವ್ರ ಮೂಲಕ ಸೈತಾನ ತನ್ನ ಇಷ್ಟದ ಕಾರ್ಯಗಳನ್ನ ಸಭೆಯಲ್ಲಿ ತಂದು ಸಭೆಯನ್ನು ಹೊಡೆದು ಸಭೆಯಲ್ಲಿ ನಂಬಿಕೆಯನ್ನು ಕೆಡಿಸಿ ನಾವು ದೇವ್ರನ್ನ ಆರಾಧಿಸ್ತಾ ಇದ್ದೇವೆ ಅಂತ ಅಂದ್ಕೊಂಡಿರ್ತೇವೆ. ನಿಜವಾಗಿಯೂ ನಾವು ಈ ಆಚರಣೆಗಳ ಹಿನ್ನೆಲೆಯಲ್ಲಿ ಸೈತಾನನನ್ನೇ ಆರಾಧಿಸ್ತಾ ಇರ್ತೇವೆ. ಹಾಗೆ ಮಾಡ್ತಾನೆ. ನಮಗೆ ಎಲ್ ಎನ್ ವೈಟ್ ಅವ್ರು ಬರೀತಾರೆ, ಏನು ಬರೀತಾರೆ? ವಿ ವಾಂಟ್ ಓಲ್ಡ್ ಫ್ಯಾಷನ್ ಸರ್ಮನ್ಸ್, ಓಲ್ಡ್ ಫ್ಯಾಷನ್ ಕಸ್ಟಮ್ಸ್, ಓಲ್ಡ್ ಫ್ಯಾಷನ್ ಫಾದರ್ಸ್ ಆ್ಯಂಡ್ ಮದರ್ಸ್ ಇನ್ ಇಸ್ರೇಲ್. ನಮಗೆ ಈಗಿನ ಕಾಲದ್ದೇನು ಬೇಡ. ನಮಗೆ ಹಳೆಯ ಕಾಲದ ಬೋಧನೆಗಳು ಬೇಕು, ಹಳೆಯ ಕಾಲದ ಪ್ರಸಂಗಗಳು ಬೇಕು, ಹಳೆಯ ಕಾಲದ ತಂದೆ ತಾಯಿಗಳು ಬೇಕು, ಹಳೆಯ ಕಾಲದ ಆಚರಣೆಗಳು ಬೇಕು. ನಮ್ಮಲ್ಲಿ 150 ವರ್ಷದ ಹಿಂದೆ ಹೇಗಿತ್ತು ಆಚರಣೆ, ಸಬ್ಬತ್ ಹೇಗೆ ನಾವು ಕೈಗೊಂಡು ನಡೀತಾ ಇದ್ವಿ. ನಾವೇ ಚಿಕ್ಕವರಾಗಿದ್ದಾಗ ಎಲ್ಲಿ ಹೆಣ್ಣುಮಕ್ಕಳೆಲ್ಲ ಬಂದು ಕಾಣಿಕೆ ತೆಗಿತಾಯಿದ್ರು, ಹೆಣ್ಣುಮಕ್ಕಳು ಬಂದು ಪ್ರಸಂಗ ಮಾಡ್ತಾಯಿದ್ರು, ಹೆಣ್ಣುಮಕ್ಕಳು ಬಂದು ಬೇರೆ ಎಲ್ಲ ಕಾರ್ಯಗಳನ್ನೂ ಸಭಾಶಾಲೆ ಆರಾಧನೆ ಅದು ಇದು ಎಲ್ಲನೂ ಹೆಣ್ಮಕ್ಳೇ ಮಾಡಬೇಕು ಅಂತ ಎಲ್ಲಿತ್ತು? ದೇವಾಲಯದಲ್ಲಿ ಎಲ್ಲಿ ಬರೆದಿದೆ? ದೇವಾಲಯದಲ್ಲಿ ಏನು ಆಚರಣೆ ನಡೀತಾ ಇತ್ತು? ನಮ್ಮ ಸಭೆಯಲ್ಲಿ ಹೀಗಿತ್ತು? ಹೀಗಿರಲಿಲ್ಲ. ಹೀಗೆ ಯಾಕಾಯಿತು? ಪ್ರಭಾವ ಎಲ್ಲಿಂದ ಬಂತು? ಇದರ ಮೂಲ ಏನು? ಇವುಗಳನ್ನ ನಾವು ಆಲೋಚನೆ ಮಾಡಬೇಕು. ನಾವು ಆಚರಣೆಗಳನ್ನ ಮಾಡ್ತಾಯಿದ್ದೇವೋ, ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೇವೋ, ಅಥವಾ ಆರಾಧನೆ ಮಾಡ್ತಾಯಿದ್ದೇವೋ? ದೇವರ ಆರಾಧನೆಗೂ ಇದಕ್ಕೂ ಏನು ಸಂಬಂಧ? 2 ಕೊರಿಂಥ 6ನೇ ಅಧ್ಯಾಯ, ನಮಗೆ ಬಹುಶಃ ಎಲ್ಲರಿಗೂ ಗೊತ್ತಿರುವಂಥ ವಚನ ಇದು. 2 ಕೊರಿಂಥ 6ನೇ ಅಧ್ಯಾಯ ನೋಡಿ, ವಾಕ್ಯ ಹೇಳುತ್ತೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ಇತ್ಯಾದಿ. 17ನೇ ವಚನ ಹೇಳುತ್ತೆ, ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ನಮಗೂ ಲೋಕಕ್ಕೂ ಏನು ಸಂಬಂಧ? ಕ್ರಿಸ್ತನಿಗೂ ಸೈತಾನನಿಗೂ ಏನು ಒಡನಾಟ? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ನಾವು ಯಾರ ಜೊತೆ ಸೇರಿಕೊಂಡಿದ್ದೇವೆ? ಲೋಕದ ಜೊತೆ ನೀವು ಇಜ್ಜೋಡಾಗಬೇಡಿ. ಲೋಕವನ್ನು ಪ್ರೀತಿಸುವವನಿಗೆ ತಂದೆಯ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳುತ್ತೆ. ನಮ್ಮ ಇದೇ ಪ್ರೇತ ಸಂಪರ್ಕವಾದ ಪ್ರಭಾವದಲ್ಲಿ ನಮ್ಮ ಉಡುಗೆಗಳು ಬದಲಾಗ್ಬಿಟ್ಟಿವೆ, ನಮ್ಮ ಆಚರಣೆಗಳು ಬದಲಾಗ್ಬಿಟ್ಟಿವೆ, ನಮ್ಮ ಮನಸ್ಥಿತಿಗಳು, ನಮ್ಮ ಆರಾಧನೆ ಕ್ರಮಗಳು ಎಲ್ಲವೂ ಬದಲಾಗ್ಬಿಟ್ಟಿವೆ. ಪ್ರಿಯರೇ, ನೀವು ಕೇಳಿಸ್ಕೊಳ್ತಾ ಇರೋರು ಯಾರು ನನಗೆ ಗೊತ್ತಿಲ್ಲ. ಖಂಡಿತವಾಗಿ ಎಷ್ಟೊಂದು ಜನ ಕೇಳಿಸ್ಕೊಳ್ತಾರೆ. ಆದರೆ ನೀವು ಈ ವಿಷಯಗಳನ್ನ ನಿಮ್ಮ ರಕ್ಷಣೆಯ ನಿಮಿತ್ತ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಎಂಬುದಾಗಿ ದೇವರಾತ್ಮನು ದೇವರು ಬಯಸ್ತಾ ಇದ್ದಾನೆ. ನಾವು ಲೋಕದವರ ಹಾಗಿರಬಾರ್ದು, ಒಂದು ಸ್ವಲ್ಪನೂ ಕೂಡ ಲೋಕದವರ ಹಾಗಿರಬಾರ್ದು ಎಂಬುದಾಗಿ ದೇವರು ಬಯಸ್ತಾನೆ. ಲೋಕಕ್ಕೆ ವಿಭಿನ್ನವಾಗಿರಬೇಕು. ನಾವು ಪೆಕ್ಯುಲಿಯರ್ ನೇಷನ್, ವಿಶಿಷ್ಟವಾದಂತಹ ಜನಾಂಗ, ಸರಿಯಾಗಿ ಹೇಳಬೇಕಂದ್ರೆ ವಿಚಿತ್ರವಾದಂತಹ ಜನಾಂಗ. ನಾವು ದೇವರಿಂದ ಆರಿಸಲ್ಪಟ್ಟವರು. ಲೋಕದ ಹಾಗಿರಲಿಕ್ಕೆ ದೇವರು ನಮ್ಮನ್ನೇ ಕರೆಸ್ಕೊಳ್ಬೇಕು. ಲೋಕದ ಆಚರಣೆಗಳು ಮಾಡೋದಕ್ಕೆ ದೇವರು ನಮ್ಮನ್ನೇ ಕರೆಸ್ಕೋಬೇಕು. ಲೋಕದ ರೀತಿಯಲ್ಲಿ ನಾವು ಆರಾಧನೆ ಮಾಡಬೇಕು, ಬೇರೆ ಸಭೆಗಳ ರೀತಿಯಲ್ಲಿ ನಾವು ಆರಾಧನೆ ಮಾಡಬೇಕು. ಲೋಕದವ್ರ ಮಾಡೋವಂಥದ್ದಕ್ಕೆ ಪ್ರತಿರೂಪವಾಗಿ ತದ್ರೂಪಿಯಾಗಿ ನಾವೇ ಮಾಡ್ಕೊಳ್ಬೇಕು ಅನ್ನೋದಾದರೆ ದೇವ್ರು ನಮ್ಮನ್ನೇ ಕರೆಸ್ಕೊಳ್ಬೇಕು. ಸರಿ, ನಾವು ಹೀಗೆ ಮಾಡ್ತಾಯಿದ್ರೆ ದೇವ್ರು ನಮ್ಮನ್ನು ಆರಿಸ್ಕೊಂಡಿದ್ದಾನೋ? ಖಂಡಿತ ಆರಿಸ್ಕೊಂಡಿರಲ್ಲ. ನಾವಿನ್ನೂ ಲೋಕವನ್ನೇ ಬಯಸುವಾಗ ನಾವು ದೇವ್ರ ಮಕ್ಕಳಾಗಿರೋದಿಲ್ಲ. ಲೋಕದ ವಿಚಾರಗಳನ್ನೇ ನಾವು ಯಾವಾಗಲೂ ಆಸ್ವಾದಿಸ್ತಾ ಇದ್ದರೆ ಅದನ್ನೇ ಬಯಸ್ತಾ ಇದ್ದರೆ ಖಂಡಿತವಾಗಿ ನಮ್ಮ ಕೂಡ ದೇವರು ಇರೋದಿಲ್ಲ. ನಾವು ಲೋಕದ ಯಾವುದೇ ಯಾವುದರಿಂದಲೂ ನಾವು ಪ್ರಭಾವಗೊಳ್ಳಬಾರ್ದು. ನಮಗೆ ಪ್ರಭಾವ ಕೊಡುವ ಆತನು ಕ್ರಿಸ್ತನು ತನ್ನ ಆತ್ಮನ ಮೂಲಕ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದ ವರ್ಕ್ ಆಫ್ ಗಾಡ್ ಈಸ್ ಅ ಗ್ರೇಟ್ ವರ್ಕ್. ವೈಸ್ ಮೆನ್ ಆರ್ ನೀಡೆಡ್ ಟು ಕೀಪ್ ಬೈಬಲ್ ಪ್ರಿನ್ಸಿಪಲ್ಸ್ ಫ್ರೀ ಫ್ರಮ್ ಅ ಪಾರ್ಟಿಕಲ್ ಆಫ್ ವರ್ಲ್ಡ್ಲಿ ಪಾಲಿಸಿ. ಲೋಕದ ಎಲ್ಲ ಸೂತ್ರಗಳಿಂದ ನಮ್ಮ ಬೈಬಲ್ ತತ್ವಗಳನ್ನ ದೂರ ಇಡಬೇಕು, ವಿಶಿಷ್ಟವಾಗಿ ನಾವು ಜೀವನ ಮಾಡಬೇಕು ಎಂಬುದಾಗಿ ದೇವರು ನಮಗೆ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ನಾವು ಬೈಬಲನ್ನು ಹಿಡ್ಕೊಂಡ್ಮೇಲೆ, ಬೈಬಲನ್ನು ಓದಿ ಅದನ್ನು ಪಾಲಿಸ್ತೀವಿ ಅಂತಂದಮೇಲೆ
ನಾವು ಲೋಕದ ಆಚರಣೆಗಳನ್ನಾಗಲಿ, ಲೋಕ ಹೇಳಿಕೊಟ್ಟಂಥವುಗಳನ್ನಾಗಲಿ, ಲೋಕದ ಆ ವಿಚಾರಗಳನ್ನಾಗಲಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ. ನಾವು ಅದರಿಂದ ದೂರ ಇರಬೇಕು. ಈಗ ಹಾಗಿದ್ರೆ ಏನು ಮಾಡೋಣ? ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಳ್ಬೇಕು, ನಮ್ಮ ಮನಸ್ಥಿತಿಗಳನ್ನ ಶುದ್ಧಿ ಮಾಡ್ಕೊಳ್ಬೇಕು, ದೇವರೆದುರಿಗೆ ಹೋಗಿ ನಮ್ಮ ಪಾಪಗಳನ್ನ ಒಪ್ಕೊಳ್ಬೇಕು. ಇಷ್ಟು ದಿನ ಮಾಡಿದರೆ ನಾವು ಇನ್ನು ಮುಂದೆ ಮಾಡಲ್ಲ ಎಂಬುದಾಗಿ ದೇವ್ರಿಗೆ ವಾಗ್ದಾನ ಮಾಡಬೇಕು. ಈಗ ನೀವು ಕೇಳ್ತಾ ಇರುವಂಥವ್ರು ಬಹುಶಃ ಒಬ್ಬ ಸಭಾ ಪಾಲಕರಾಗಿದ್ದರೆ ಏನು ಮಾಡ್ತೀರಾ? ದೇವ್ರನ್ನ ಮೆಚ್ಚಿಸ್ತಿರೋ, ಮನುಷ್ಯರನ್ನ ಮೆಚ್ಚಿಸ್ತಿರೋ? ಅದು ನಿಮ್ಮ ತೀರ್ಮಾನ. ನೀವು ದೇವ್ರನ್ನ ಮೆಚ್ಚಿಸ್ಬೇಕು ಅನ್ನೋದಾದರೆ ನೀವು ಜನರಿಗೆ ವಿರೋಧಿಗಳಾಗ್ಬಿಡ್ತಾರೆ. ಆದರೆ ದೇವರಿಗೆ ಹತ್ತಿರವಾಗಿರ್ತೀರ. ದೇವರು ಹೇಳಿದ್ದನ್ನು ಮಾಡೋದಕ್ಕೆ ಉತ್ಸುಕರಾಗಿರಬೇಕು. ದೇವರ ಪ್ರಜೆಗಳು, ದೇವರ ಸೇವಕರು ಎಂಬುದಾಗಿ ಹೇಳಿಕೊಳ್ಳುವಾಗ ದೇವರಿಗೆ ನಿಷ್ಠರಾಗಿ ನಡಿಬೇಕು. ಒಂದು ವೇಳೆ ಸಾಮಾನ್ಯ ವ್ಯಕ್ತಿಗಳಾಗಿದ್ದರೆ, ಸಾಮಾನ್ಯ ಸಭಿಕರಾಗಿದ್ದರೆ ಏನು ಮಾಡೋಣ? ನಾವು ಇವುಗಳಿಂದ ಬೇರ್ಪಡಬೇಕು. ಇವುಗಳನ್ನ ನಾವು ಒಪ್ಕೊಳ್ಬಾರ್ದು. ಇವುಗಳನ್ನ ನಡೆಯುವಾಗ ನಾವು ಜನರಿಗೆ ಎಚ್ಚರಿಕೆಯನ್ನು ಕೊಡಬೇಕು, ತಿಳಿ ಹೇಳಬೇಕು. ಅಂದರೆ ಅವ್ರಿಗೆ ಈ ವಿಷಯದಲ್ಲಿ ಮನವರಿಕೆ ಮಾಡಿಕೊಡ್ಬೇಕು. ಅವರು ಯಾರೂ ಕೂಡ ರಕ್ಷಣೆಯಿಂದ ತಪ್ಪಿ ಹೋಗಬಾರ್ದು ಎಂಬುದಾಗಿ ನಾವು ಪ್ರಯಾಸ ಪಡಬೇಕು. ಈಗ ಸಭೆಯಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತಂದರೆ ನಾವೇನು ಮಾಡಬೇಕಾಗತ್ತೆ? ಹಾಗಿದ್ರೆ ಒಟ್ಟಿನಲ್ಲಿ ದೇವರೇನು ಹೇಳ್ತಾನೆ? ಇಸ್ರಾಯೇಲರು ಕೂಡ ಆರೋನನ ಕೈ ಕೆಳಗೆ ಬಸವನ್ನು ನನ್ನ ಮಾಡಿಕೊಂಡು ಎಲ್ಲರೂ ಆರಾಧನೆ ಮಾಡಿದ್ರು. ಎಲ್ಲರೂ ಆರಾಧನೆ ಮಾಡಿದ್ರು? ಇಲ್ಲ, ಕೆಲವರು ಆರಾಧನೆ ಮಾಡಲಿಲ್ಲ. ಯಾಕೆ ಅಂತಂದರೆ ಅವರು ಪ್ರತ್ಯೇಕವಾಗಿದ್ದರು. ಶಾದ್ರಾಕ್, ಮೆಷಕ್, ಅಬೇದ್ನೆಗೋ ಬೇರೆ ಇಸ್ರಾಯೇಲರೆಲ್ಲರೂ ಅಡ್ಬಿದ್ರು ಅಲ್ಲಿ. ಆದರೆ ಈ 3 ಜನ ಪ್ರತಿಮೆಗೆ ಅಡ್ಬೀಳಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನಾವು ಶುದ್ಧರಾಗಿರಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ, ದೇವರಿಂದ ಆರಿಸಲ್ಪಟ್ಟ ಜನಾಂಗ ಅಂತ ಹೇಳ್ಕೊಳ್ತೇವೆ. ಇನ್ನೂ ನಾವು ಹೇಗಿದ್ದೇವೆ? ಲೋಕದ ಹಾಗಿದ್ದೇವೋ? ಲೋಕದ ರೀತಿಯಲ್ಲಿ ಇದ್ದೇವೋ? ಈ ಪ್ರೇತ ಸಂಪರ್ಕವಾದದ ಮೂಲಕ ಬಂದ ಈ ಮಹಿಳಾ ಚಳವಳಿ ಎಲ್ಲಿ ತನಕ ಹೋಗಿದೆ ಅಂತಂದರೆ, ನಾವು ಗರ್ಭಪಾತ ಮಾಡಿಸ್ಕೊಳ್ಳುವಂಥದ್ದು ಮಹಿಳೆಯರ ಸ್ವಂತ ಇಚ್ಛೆ. ಗರ್ಭಪಾತ ಕೊಲೆ ಅಲ್ವೋ? ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ತನಕ ಬಂದುಬಿಟ್ಟಿದ್ದೇವೆ. ಈಗ ಈ ವಿಷಯಗಳನ್ನ ನಾವು ಮಾತಾಡುವಾಗ ಎಷ್ಟರ ಮಟ್ಟಿಗೆ ಲೋಕ ಇದನ್ನು ಒಪ್ಕೊಳ್ಳುತ್ತೋ? ಆದರೆ ನಾವು ದೇವ್ರ ಪರವಾಗಿ ಇರಬೇಕು, ದೇವ್ರ ಪರವಾಗಿ ಮಾತಾಡಬೇಕು. ನಮ್ಮ ಸಭೆಯನ್ನು ಒಡೆದು ಹಾಕಿರುವಂಥ ವಿಚಾರ ಇನ್ನೊಂದು ಏನಂತಂದರೆ, ಮಹಿಳೆಯರ ಮಹಿಳೆಯರನ್ನು ಮಹಿಳೆಯರಿಗೆ ಆರ್ಡಿನೇಷನ್ ಕೊಡಬೇಕೆಂತ, ವುಮೆನ್ಸ್ ಆರ್ಡಿನೇಷನ್. ಎಲ್ಲಿತ್ತು ಇದು? ಯಾಜಕ ಕಾಂಡದಲ್ಲಿ ಎಲ್ಲಿ ಬರ್ತಿದೆ? ಎಲ್ಲಿಂದ ಬಂತು ಇದು? ಇವತ್ತು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಕಳೆದ 3 GC ಸೆಷನ್ಸಲ್ಲಿ ಇದು ಓಟಿಗೆ ಬಂದು ವುಮೆನ್ಸ್ಗೆ ಆರ್ಡಿನೇಷನ್ ಕೊಡಬೇಕು ಅನ್ನೋಂಥದ್ದು ಬಂದು 3 ಸರಿ ಬಿದ್ದು ಹೋಗಿದೆ. 3 ಸರಿ ಯಾಕೆ ಬರಬೇಕು? 1 ಸರಿ ಬಂದ ಮೇಲೆ ಸಾಕಲ್ಲ. ಸರಿ, ಮೆಜಾರಿಟಿ ಬಂದಿದ್ದರೆ ಒಪ್ಕೊಂಡು ಬಿಡ್ತಾಯಿದ್ರು. ಮೆಜಾರಿಟಿ ನಡೀಬೇಕು, ದೇವ್ರ ವಾಕ್ಯ ನಡೀಬೇಕು. ಪ್ರಿಯರೇ, ನಾವೆಲ್ಲಿ ಹೋಗ್ತಾ ಇದ್ದೇವೆ? ನಾವು ಲೋಕದ ಜೊತೆ ಸೇರಿಕೊಂಡು ಲೋಕದಲ್ಲಿ ನಾಶವಾಗ್ತೇವೋ, ಅಥವಾ ಪರಲೋಕದ ಹಾದಿಯಲ್ಲಿ ನಾವಿದ್ದು ಲೋಕದಿಂದ ಬೇರ್ಪಟ್ಟು ನಾವು ಪರಲೋಕದ ಹಾದಿಯಲ್ಲಿದ್ದೇವೋ? ಇದನ್ನು ನಾವು ವೈಯಕ್ತಿಕವಾಗಿ ತೀರ್ಮಾನ ಮಾಡಬೇಕು. ನೀವು ವೈಯಕ್ತಿಕವಾಗಿ ತೀರ್ಮಾನ ಮಾಡಿ. ಇನ್ನೂ ಹಲವಾರು ವಿಷಯಗಳಿದ್ದರೆ ಅದನ್ನು ಮುಂದೆ ಯಾವಾಗಲಾದರೂ ಚರ್ಚೆ ಮಾಡುವ. ಬೇಕಿದ್ದರೆ ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಬರೆಯುವ ಸ್ಥಳದಲ್ಲಿ ಬರೆದು ಕಳಿಸಿ. ಬೇಕಿದ್ದರೆ ಇನ್ನೂ ಚರ್ಚೆ ಮಾಡುವ. ದೇವರು ನಿಮ್ಮನ್ನು ನಡೆಸಲಿ, ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇಲೆ